ಪಂಚಾಯಿತಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹ ಕುರಿತು ಮಾತನಾಡಿದರು. ಬಾಲಾಜಿ ಕನ್ವೆನ್ಷನ್ ಹಾಲ್ ಮುಂಭಾಗದ ಸ್ಥಳದಲ್ಲಿ 25ರಿಂದ 30 ದಲಿತ ಮತ್ತು ಅನೇಕ ದೇವದಾಸಿ ಕುಟುಂಬಗಳು 35ರಿಂದ 40 ವರ್ಷಗಳ ಕಾಲ ನಿರಂತರ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ನಡೆಸಲಾಗುತ್ತದೆ. ಈವರೆಗೆ ಫಾರಂ ನಂಬರ್ 3 ನೀಡಿಲ್ಲ. ಇನ್ನು ಮನೆಗಳ ಹಕ್ಕುಪತ್ರ ಇಲ್ಲದೆ ಸರ್ಕಾರದ ಎಲ್ಲಾ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಬೇರೆ ದೇಶದ ನಿರ್ಗತಿಕರಂತೆ ಬದುಕುತ್ತಿದ್ದಾರೆ. ಇವರ ಹೆಸರಿಗೆ ಮನೆಯ ಹಕ್ಕುಪತ್ರ ನೀಡುವವರೆಗೂ ನಾವುಗಳು ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಡಿಯರ್ ಮಲ್ಲಿಕಾರ್ಜುನ್ ರವರು ಹೇಳಿದರು. ಇದಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ರೈತ ಸಂಘ ಮತ್ತು ದಲಿತ ಸಂಘಟನೆಗಳು ತಾಲೂಕಾ ಕಚೇರಿಯ ಮುಂದೆ 7 ದಿನಗಳ ಕಾಲ ನಿರಂತರ ಹೋರಾಟವನ್ನು ನಡೆಸಿದ್ದರು. ಹಲವು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ಈ ವಿಷಯ ತರಲಾಗಿದೆ. ಅಧಿಕಾರಿಗಳಿಗೆ ಮನವಿ ಸಹ ಸಲ್ಲಿಸಲಾಗಿದೆ. ಯಾವುದೇ ಪ್ರಯೋಜನ ಇಲ್ಲದೆ ಬರೀ ಹುಸಿ ಭರವಸೆ ನೀಡಲು ಮಾತ್ರ ಸೀಮಿತವಾಗಿದೆ. ಬೇರೆ ದೇಶಗಳ ವಾಸಿಗಳಂತೆ ಕಾಣುವ ಇಲ್ಲಿನ ಅಧಿಕಾರಿಗಳು ಸಂಪೂರ್ಣ ಆಡಳಿತಾತ್ಮಕವಾಗಿ ವಿಫಲರಾಗಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕಾ ಸಂಚಾಲಕರಾದ ಚಂದ್ರಶೇಖರ್, ಮನೆಯ ವಾಸಿಗಳಾದಂತಹ ಭಾರತಿ, ಕೊಟ್ರಮ್ಮ, ಹುಲಿಗೆಮ್ಮ, ಕಾಳಮ್ಮ, ಸರಸ್ವತಿ, ಹಾಲಮ್ಮ, ಮಲ್ಲಮ್ಮ, ಮಂಜುನಾಥ್ ಮುಂತಾದವರು ಇದ್ದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಗ್ಯಾರಂಟಿ ಸರ್ಕಾರ ಜೊತೆಗೆ ಹಕ್ಕುಪತ್ರ ಮನೆಗೆ ಸಲ್ಲಿಸ್ಬೇಕಂತಂದೇಳಿ ಒಂದು ಆದೇಶ ಮಾಡಿತ್ತು. ಅದರಂತೆ ಒಂದು ಎಲ್ಲ ಸಭೆ ಸಮಾರಂಭಗಳನ್ನು ಮಾಡಿ ಸಚಿವರೆಲ್ಲರೂ ಇದು ಮಾಡಿದರು. ಆದರೆ ಈ ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡೋಂಥ ಸರ್ಕಾರ ಯಾಕೆ ಇವ್ರಿಗೆ ಕೊಡೋಕ್ಕೆ ವಿಳಂಬ ಮಾಡ್ತೈತಿ? ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಮಗೆ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿದ್ದ ದಿನವೇ ನಾನು ನಂಬರ್ ಕೊಡ್ತೇನೆ. ಈಗ ನನಗೆ ಮಾಹಿತಿ ಗೊತ್ತಿಲ್ಲದಂತ ಕೇಳಿದ್ರೆ ನಾನು ಪ್ರಸ್ತಾವನೆ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಮೇಲೆ ಮತ್ತೆ ರಿಮೈಂಡರ್ ಹಾಕ್ತೀನಿ, ಆಮೇಲೆ ಅವ್ರ ಮೇಲೆ ಕಳಿಸ್ಕೊಡ್ತೀನಿ. ಹಕ್ಕುಪತ್ರಕ್ಕಾಗಿ ಅಭಿಯಾನ ಮಾಡ್ತೈತೆ ಸರ್ಕಾರ, ಆದರೆ ಹಕ್ಕುಪತ್ರ ಕೇಳ್ಕೊಂಬಂದರಿಗೆ ಕೊಡ್ತಾಯಿಲ್ಲ. ಇದು ಯಾವ ರೀತಿ ನ್ಯಾಯ ಅಂತ ನಾವು ತಡವಾಗಿದೆ, ಇಲ್ಲ ನನಗೇನೋ ತಡ ಆಗುತ್ತೆ. ಈ ಬಗ್ಗೆ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ನಾನು ಇವತ್ತು ಇಲ್ಲ ನಾಳೆ ಬೆಂಗಳೂರಿಗೆ ಹೋಗಿ ಅದಕ್ಕೆ ಏನಾಗಿದೆ ಕಟ್ಟ ನೋಡ್ಕೊಂಡು ಸಮಸ್ಯೆ ಬಗ್ಗೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ವಿಮುಕ್ತ ಮಾಜಿ ದೇವದಾಸರು ಮತ್ತು ಇತರ ಅತಿ ಹಿಂದುಳಿದ ಮಹಿಳೆಯರು 40 ವರ್ಷದಿಂದ ಒಂದು ಜಾಗದಾಗ ವಾಸ ಇದ್ದಾರೆ. ಅದು ಡಿನೋಟಿಫಿಕೇಷನ್ ಆಗಿ ಅದು ಸ್ಕೆಚ್ ಎಲ್ಲ ರೆಡಿಯಾಗಿ 3 ವರ್ಷದಿಂದ ಅಲ್ದಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಆ ಕೊಳಚೆ ನಿಗಮದಾಗ ಐತಿ, ಈ ಸ್ಲಮ್ನಾಗ ಐತಿ ಅಂತೇಳಿ ಬರೀ ಇದೇ ರೀಸನ್ನು, ಇದೇ ರಿಸ್ಕ್ ಅಲ್ಲ, ಇದೇ ಸುಳ್ಳು ಭರವಸೆ ಕೊಟ್ಕೊಂತ ಹೊಂಟಾರ ಅಧಿಕಾರಿಗಳು. ಹಂಗಾಗಿ ಅದನ್ನೆಲ್ಲದನ್ನೂ ಕೂಡ ನೋಡಿ 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 ಸಾಕಾಗಿ ಇವತ್ತು ಉಪವಾಸ, ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ಕುಂತೀವಿ. ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅನಿರ್ದಿಷ್ಟ ನಿಮಗೆ 8 ದಿನದೊಳಗೆ ನಾವು ಪಟ್ಟ ಕೊಡ್ತೀವಿ, ದಯಮಾಡಿ ತಾವು ಯಾವುದೇ ರೀತಿ ಹೋರಾಟ ಮಾಡಬೇಡ್ರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಾವು ಸಮಾಧಾನದಿಂದ ಆಯ್ತು ಬಿಡು, ಮತ್ತೆ 3 ವರ್ಷನ ಕಾದೀವಿ, ಇನ್ನೊಂದು ವಾರಕ್ಕಾದ್ರೆ ಏನು ದೊಡ್ಡದೇನಲ್ಲ, ಒಂದು 7-8 ದಿನ ಅಂತೇಳಿ ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ ಹೋರಾಟನ. 3 ವರ್ಷಕ್ಕೆ ಒಂದ್ಸಲ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಬಂದು ಅವರು ನಮಗೆ ಒಂದು ರೈಟಿಂಗ್ನಾಗ ನಿಮಗೆ 3 ತಿಂಗಳ ಕಾಲಾವಧಿ ಒಳಗೆ ಪಟ್ಟ ನೀಡ್ತೀವಿ ಅಂತೇಳಿ ಒಂದು ರೈಟಿಂಗ್ನಾಗ ಕೊಟ್ಟಿದ್ರು. ಅದಾಗಿ ಮತ್ತೆ ನಾವು 1 ವರ್ಷಗಳ ಕಾಲ ಮತ್ತೆ ನಾವು ಹೆಚ್ಚಿಗೆ ಅವರಿಗೆ ದಿನಮಾನಗಳು ಕೊಟ್ಟರು ಕೂಡ ಯಾವುದೇ ರೀತಿ ಅವರು ಕಾರ್ಯರೂಪಕ್ಕೆ ತಂದಿಲ್ಲ. ಅಲ್ಲ, ನನ್ನ ಅಭಿಪ್ರಾಯ ಹೇಳೋದಾದರೆ ಅಂತ ನಮ್ಮ ಪ್ರಶ್ನೆ. 2ನೇದು. 3ನೇದು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ 2-3 ಸರಿ ಗಮನಕ್ಕೆ ತಂದೀವಿ. ಅವರು ದಪ್ಪ ಚರ್ಮದ ಅಧಿಕಾರಿ ರೀತಿ ವರ್ತನೆ ಮಾಡ್ತಾರೆ. ಹಂಗಾಗಿ ಬರಲಿ, ಜಿಲ್ಲಾಧಿಕಾರಿಗಳು ಬರಲಿ, ಇಲ್ಲಿ ಅವ್ರನ್ನ 2 ತಾಸು ಇಲ್ಲಿ ಕೂಡಿಸ್ತೀವಿ. ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ದೊಡ್ಡ ವಿಷಯ ಏನಲ್ಲ ಇದು. ಅವರೇ ಸರ್ಕಾರದ ಒಂದು ಅಂಗ. ಅವರು ಸರ್ಕಾರ ಅವ್ರ ಕೈಗೂ ಅವರು ಒಬ್ಬ ಡೆಪ್ಟಿ ಕಮಿಷನರ್ಗೆ ಏನೆಲ್ಲ ಅವಕಾಶ ಐತಿ ಇದನ್ನೊಂದು ಮಾಡಿಕೊಡ್ಲಿಕ್ಕೆ ಅವಕಾಶ ಐತಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬರಲಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೆ ಉಪವಾಸ ಧರಣಿ ನಡೀತಾ ಇರ್ತೈತಿ. ಆಮೇಲೆ ನಮ್ಮ ಧರಣಿ ನಿರತರ ಆರೋಗ್ಯಗಳು ಏನಾದರೂ ಸ್ವಲ್ಪ ಏರುಪೇರಾದ್ರೆ ಅದಕ್ಕೆ ಜಿಲ್ಲಾ ಆಡಳಿತನ ಸಂಪೂರ್ಣ ಹೊಣೆ.